ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಫೋನ್ ಮಾಡಿದಾರಂತೆ. ಸಭಾಪತಿ ಸ್ಥಾನಕ್ಕೆ ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕರೆ ಮಾಡಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರಂತೆ. ಎಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಸವರಾಜ ಹೊರಟ್ಟಿ ಅವರಿಗೆ ಕರೆ ಮಾಡಿದ್ದಾರೆ. ಈಗ ಗಮನಿಸಿದೀವಿ, ಈಗ ನಿನ್ನೆ ಅಷ್ಟೇ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನಿನ್ನೆ ಅಂತಿಮ ಫೈನಲ್ ಲಿಸ್ಟ್ ಹೊರಗೆ ಬಿತ್ತಲ್ಲ ಸಚಿವರದು. ಸೊ ಇದರ ಬೆನ್ನಲ್ಲೇ ಈಗ ಎಐಸಿಸಿ ಯಾರು ಸಭಾಪತಿ ಹುದ್ದೆಗೆ ಅರ್ಹರು ಅಂತ ಹೇಳಿ ಯೋಚನೆ ಮಾಡಿ ಈಗ ವಿಧಾನ ಪರಿಷತ್ನ ಸಭಾಪತಿ ಹುದ್ದೆಗೆ ಕಾಂಗ್ರೆಸ್ ಪಕ್ಷದಿಂದ ಸಲೀಂ ಅಹಮದ್ ಹಾಗೆ ಉಪಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕಿ ಉಮಾಶ್ರೀ ಅವರ ಹೆಸರು ಕೇಳಿ ಬಂದಿದೆಯಲ್ಲ. ಹಾಗಾಗಿ ಈಗ ಬಸವರಾಜ ಹೊರಟ್ಟಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಫೋನ್ ಮಾಡಿ ಹೇಳಿದ್ದಾರೆ, ದಯವಿಟ್ಟು ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಈ ಸೂಚನೆ ಬಂದಿದೆ. ಸೊ ನಾನು ಹೇಳ್ತಾ ಇಲ್ಲ, ಹೈಕಮಾಂಡ್ ಹೇಳಿರೋದು. ಹಾಗಾಗಿ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಕರೆ ಮಾಡಿರುವಂತದ್ದು. ಇದು ಇತಿಹಾಸದಲ್ಲೇ ಈ ರೀತಿ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಬಸವರಾಜ ಹೊರಟ್ಟಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ತಮ್ಮ ಸ್ಥಾನ ಬದಲಾವಣೆಯ ವದಂತಿಗಳನ್ನ ಇವರು ನೇರವಾಗಿ ತಳ್ಳ ಹಾಕಿರುವಂತದ್ದು. ಬಸವರಾಜ ಹೊರಟ್ಟಿ ಅವರು ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನ ಸದ್ಯ ಖಾಲಿ ಇಲ್ಲ, ಇದು ಕಾನೂನುಬದ್ಧವಾಗಿ ನಾನಿನ್ನು ಆ ಹುದ್ದೆಯಲ್ಲೇ ಮುಂದುವರಿತಾ ಇದ್ದೀನಿ. ಹಾಗಾಗಿ ಸಾರ್ವತ್ರಿಕವಾಗಿ ಸದನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಖ್ಯಾಬಲ ಹೆಚ್ಚಿರಬಹುದು ಅನ್ನೋದು ನಿಜ ಅಲ್ವಾ. ಕೇವಲ ಸಂಖ್ಯಾಬಲದ ಆಧಾರದ ಮೇಲೆ ಸಭಾಪತಿಯನ್ನ ಹೆಂಗ್ ನೀವು ತಕ್ಷಣವೇ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಂಸದೀಯ ಇತಿಹಾಸವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಹೇಳಿದ್ರಿ ಅಂದ ತಕ್ಷಣ ನಾನು ರಾಜೀನಾಮೆ ಕೊಡೋದಿಕ್ಕಾಗಲ್ಲ. ಮತ್ತೊಂದು ಕಡೆಗೆ ಸಭಾಪತಿ ಸ್ಥಾನದಿಂದ ನನ್ನನ್ನು ಮುಕ್ತಗೊಳಿಸೋಕೆ ಇರುವಂತಹ ಕಠಿಣ ಸಂಸದೀಯ ನಿಯಮಗಳನ್ನ ಇಲ್ಲಿ ವಿವರಿಸಿದ್ದಾರೆ ಅವರು. ಸಭಾಪತಿಯನ್ನ ಅಧಿಕಾರದಿಂದ ಕೆಳಗಿಳಿಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಮತ್ತೊಂದು ಕಡೆಗೆ ಸಂವಿಧಾನಬದ್ಧವಾಗಿ ಪ್ರಕ್ರಿಯೆ ಇದೆ. ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕಾದ್ರೆ ಕನಿಷ್ಠ 10 ಜನ ವಿಧಾನ ಪರಿಷತ್ ಸದಸ್ಯರು ಜಂಟಿಯಾಗಿ ಸಹಿ ಮಾಡಿ ಲಿಖಿತ ಪ್ರಸ್ತಾವನೆ ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಈ ನಿರ್ಣಯವನ್ನ ಸದನದಲ್ಲಿ ಮಂಡಿಸೋಕೆ ಕನಿಷ್ಠ 14 ದಿನ ಮುಂಚಿತವಾಗಿ ನನಗೆ ಅಧಿಕೃತವಾಗಿ ನೋಟಿಸ್ ಕೊಡಬೇಕು. ಆದ್ರೆ ಇಲಾಖೆಯಿಂದಾಗ್ಲಿ ಅಥವಾ ಸರ್ಕಾರದಿಂದಾಗ್ಲಿ ಇಂಥ ಯಾವುದೇ ನೋಟಿಸ್ ನನಗೆ ಅಧಿಕೃತವಾಗಿ ಬಂದಿಲ್ಲ ಅಂತ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಬಸವರಾಜ ಹೊರಟ್ಟಿ ಅವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವಾಗ ದಯವಿಟ್ಟು ಸಭಾಪತಿ ಹುದ್ದೆಗೆ ರಿಸೈನ್ ಮಾಡಿ ಅಂತ ಹೇಳಿಕೆ ಕೊಟ್ರಲ್ಲ, ಸೊ ಈ ಸಂದರ್ಭಕ್ಕೆ ಈಗ ಹೊರಟ್ಟಿ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಆಕ್ಷನ್ಗೆ ರಿಯಾಕ್ಷನ್ ಮಾಡಿರುವಂತದ್ದು. ಸೊ ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ತರ ಆಗ್ತಾ ಇರೋದು. ಈ ಹಿಂದೆಯೂ ಆಗಿಲ್ಲ, ಮುಂದೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಮಾತ್ರ ಇದು ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ನೋಡಿ, ಸಂಸದೀಯ ಕಾನೂನಲ್ಲಿ ಒಬ್ಬ ಸಭಾಪತಿಯನ್ನ ನೀವು ತೆಗೆದುಹಾಕಬೇಕು, ಕೆಳಗಿಳಿಸಬೇಕು ಅಂತ ಅಂದ್ರೆ ಕನಿಷ್ಠ ಪಕ್ಷ 10 ಜನ ಲಿಖಿತ ರೂಪದಲ್ಲಿ ಬರೆದು ಕೊಡಬೇಕು. ಸಭಾಪತಿ ಹುದ್ದೆಯಿಂದ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸ್ತಾ ಇದೀವಿ ಅಥವಾ ಕೆಳಗಿಳಿಸಿ ಅಂತ ಹೇಳಿ. ಮತ್ತೊಂದು ಕಡೆಗೆ ನನಗೆ ಒಂದು 14 ದಿನಕ್ಕಿಂತ ಮುಂಚಿತವಾಗಿ ನನಗೆ ಅದನ್ನು ತಿಳಿಸಬೇಕು. ಹಿಂಗೆ ನಿಮ್ಮ ಪ್ಲೇಸ್ಗೆ ನಾವು ಎಐಸಿಸಿ ಅಥವಾ ಹೈಕಮಾಂಡ್ ನಿಂದ ನಮಗೆ ಈ ತರದ ಹೆಸರುಗಳನ್ನ ತೆಗೆದುಕೊಳ್ಳಬೇಕಾಗಿದೆ, ನಿಮ್ಮ ಸ್ಥಾನಕ್ಕೆ ಇವರನ್ನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೂರಿಸ್ತಾ ಇದೀವಿ ಅಂತ ಹೇಳಿ. ನನಗೆ ಯಾವುದೇ ಕರೆ ಬಂದಿಲ್ಲ, ಯಾವುದೇ ಪತ್ರ ಬಂದಿಲ್ಲ, ಯಾರು ಕೂಡ ಹೇಳಿಕೆ ಕೊಟ್ಟಿಲ್ಲ. ಹಾಗಾದ್ರೆ ಹೆಂಗೆ ನೀವು ಅಷ್ಟು ಸಾರಾಸಗಟಾಗಿ ನನಗೆ ಸಭಾಪತಿ ಸ್ಥಾನದಿಂದ ಬಿಟ್ಬಿಡಿ ಅಂತ ಹೆಂಗೆ ಹೇಳ್ತೀರಾ ಅಂತ ಹೇಳಿ ಹೊರಟ್ಟಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಮಾತ್ರ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕಾರಣದಲ್ಲಿ ಇಲ್ಲಿವರೆಗೂ ಕೂಡ ನನಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಈಗ ಸಭಾಪತಿ ಸಭಾಧ್ಯಕ್ಷ ಸ್ಥಾನ ಸಾಂವಿಧಾನಿಕ ಹುದ್ದೆ, ಅದು ಆಟ ಆಡುವಂತ ಪ್ಲೇಸ್ ಅಲ್ಲ, ಅದು ಸಾಂವಿಧಾನಿಕವಾಗಿರುವಂತಹ ಹುದ್ದೆ. ಹಾಗಾಗಿ ನನಗೆ ನೋಟಿಸ್ ಕೊಡ್ಲಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೊರಟ್ಟಿ ಅವರಿಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಸಭಾಪತಿ ಹುದ್ದೆ ಅಂತ ಅಂದ್ರೆ ಅಂತಿಂತ ಹುದ್ದೆಯಲ್ಲ, ಬಹಳ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಹುದ್ದೆ. ಸೊ ನೀವೊಬ್ರು ಸಭಾಪತಿಯನ್ನ ಕೆಳಗಿಳಿಸ್ತೀರಾ ಅಂತ ಅಂದ್ರೆ ಒಂದು ಹೈಕಮಾಂಡ್ ನಿಂದ ಹೇಳಿದ್ರು ಅಂದ ತಕ್ಷಣ ಕರೆ ಮಾಡಿಬಿಟ್ಟು ಅವ್ರನ್ನ ಕೆಳಗಿಳಿಸೋಕೆ ಸಾಧ್ಯ ಇಲ್ಲ. ಆ ಒಂದು ಹುದ್ದೆಗೆ ಅದರದ್ದೇ ವೇಟೇಜ್ ಇದೆ. ಅದಕ್ಕೆ 10 ಜನ ಒಂದು ಲಿಖಿತ ರೂಪದಲ್ಲಿ ಬರೆದು ಕೊಡಬೇಕು. 14 ದಿನದ ಮುಂಚೆ ಸಭಾಪತಿಯವರಿಗೆ ವಿಷಯ ತಿಳಿಸಬೇಕು. ಅದಕ್ಕೆ ಅವರ ರಿಯಾಕ್ಷನ್ ಅನ್ನ ತೆಗೆದುಕೊಳ್ಬೇಕು, ಪ್ರತಿ ಉತ್ತರ ತೆಗೆದುಕೊಳ್ಬೇಕು. ಇಷ್ಟೂ ಕೂಡ ಸಂಸದೀಯವಾಗಿ ಕಾನೂನಲ್ಲಿ ಇರುವಂತದ್ದು. ಇದು ಯಾವುದನ್ನು ಕೂಡ ನೀವು ಫಾಲೋ ಮಾಡ್ತಿಲ್ಲ. ಇಲ್ಲಿವರೆಗೆ ಒಂದೇ ಒಂದು ಕಪ್ಪು
ಚುಕ್ಕೆಯನ್ನ ನನ್ನ ರಾಜಕೀಯ ಹಿಸ್ಟ್ರಿಲಿ ನಾನು ತೆಗೆದುಕೊಂಡಿಲ್ಲ. ಅದಕ್ಕೆ ನೀವು ಒಂದು ಫೋನ್ ಮಾಡಿ ಹೇಳಿದ್ರಿ ಅಂತ ಹೇಳಿ ನಾನು ಬಿಟ್ಬಿಡ್ಲಿ, ಅದಕ್ಕೆ ನಾನು ರಿಸೈನ್ ಮಾಡಿಬಿಡ್ಲಿ? ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಫಸ್ಟ್ ನೀವು ನೋಟಿಸ್ ಕೊಡಿ, ಅದಕ್ಕೆ ನನ್ನ ಕಡೆಯಿಂದ ಉತ್ತರ ತಗೊಳ್ಳಿ, ಆಮೇಲೆ ನೋಡ್ತಾ ಹೋಗೋಣ ಅಂತ ಹೇಳಿ ಈಗ ಬಸವರಾಜ ಹೊರಟ್ಟಿ ಅವರು ಇದಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಈಗ ನಿನ್ನೆಯಷ್ಟೇ 19 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದಂತ ಬೆನ್ನಲ್ಲೇ ನಿನ್ನೆಯೂ ಕೂಡ ಎಐಸಿಸಿ ಕಡೆಯಿಂದ ಈಗ ನೂತನ ಸಭಾಪತಿಯವರಾಗಿ ಹೆಸರನ್ನು ಕೂಡ ಆಯ್ಕೆ ಮಾಡಲಾಯಿತು. ಅಲ್ಲಿ ಸಲೀಂ ಅಹಮದ್ ಅವರನ್ನ ಸಭಾಪತಿಯಾಗಿ ಆಯ್ಕೆ ಮಾಡಿದ್ರೆ, ಉಪಸಭಾಪತಿಯರಾಗಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಈ ಬೆಳವಣಿಗೆಗಳ ಮಧ್ಯೆ ಈಗ ಬಸವರಾಜ ಹೊರಟ್ಟಿ, ಈಗ ಪ್ರೆಸೆಂಟ್ ಇರುವಂತವರು ಬಸವರಾಜ ಹೊರಟ್ಟಿ ಅವರು, ಸೊ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಮುಖ್ಯಮಂತ್ರಿ ಅವರು ಅದಂಗೆ ಈಸಿಯಾಗಿ ಫೋನ್ ಮಾಡಿ ಹೇಳೋಕ್ ಸಾಧ್ಯ ಅಂತ ಹೇಳಿ ಈಗ ಬಸವರಾಜ ಹೊರಟ್ಟಿ ಅವರು ರಿಟರ್ನ್ ಉತ್ತರವನ್ನ ಕೊಟ್ಟಿರುವಂತದ್ದು. ನೀವು ಬೇಕಾದಂಗೆ ಚೇಂಜ್ ಮಾಡೋದು, ಬೇಕಾದಂಗೆ ಫೋನ್ ಮಾಡಿ ನನಗೆ ಕೆಳಗಿಳಿರಿ ಅಂತ ಹೇಳೋದು, ಅದೆಲ್ಲ ನಡೆಯೋಕ್ ಸಾಧ್ಯ ಇಲ್ಲ. ಸಂಸದೀಯವಾಗಿ ಕಾನೂನಾತ್ಮಕವಾಗಿ ಯಾವ ತರದ ಪ್ರಕ್ರಿಯೆಗಳಿವೆ, ಸೊ ಅದು ಏನೆಲ್ಲ ರೂಲ್ಸ್ ಗಳಿವೆ ಅದನ್ನ ಫಾಲೋ ಮಾಡ್ಕೊಂಡು ಬನ್ನಿ, ನಾನು ಅದಕ್ಕೆ ರಿಯಾಕ್ಷನ್ ಕೊಡ್ತೀನಿ. ಸೊ ಇದು ಈ ಒಂದು ಪ್ರೊಸೀಜರ್ ಇದೆಯಲ್ಲ, ಇಷ್ಟು ವರ್ಷದ ಹಿಸ್ಟ್ರಿ ಇತಿಹಾಸದಲ್ಲೇ ಆಗಿರ್ಲಿಲ್ಲ. ಇದು ಒಂದು ಫೋನ್ ಮಾಡಿ ಸಭಾಪತಿ ಅವರಿಗೆ ರಿಸೈನ್ ಮಾಡಿ ಅಂತ ಹೇಳೋದು. ಸೊ ಮನಸ್ಸಿಗೆ ಬೇಜಾರಾಗಿದೆ ಈ ತರದ ಒಂದು ಬಿಹೇವಿಯರ್. ಮತ್ತೊಂದ್ ಕಡೆಗೆ ರಾಜಕಾರಣದಲ್ಲಿ ಇಲ್ಲಿವರೆಗೂ ಕೂಡ ನಾನು ಆ ತರದ ಕೆಲಸ ಮಾಡ್ಕೊಂಡು ಬಂದವನಲ್ಲ. ನೀವು ಫಸ್ಟ್ ರಿಪೋರ್ಟ್ ಕೊಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಪತ್ರ ಬರೀರಿ, ಆಮೇಲೆ ನೋಡ್ತಾ ಹೋಗೋಣ. ಸಡನ್ ಆಗಿ ಕಾಲ್ ಮಾಡಿಬಿಟ್ಟು ನೀವು ರಿಸೈನ್ ಮಾಡಿ, ನೀವು ಹಿಂಗ್ ಮಾಡಿ ಅನ್ನೋದು ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನಕ್ಕೆ ಅದೊಂಥರ ಕಪ್ಪು ಚುಕ್ಕೆ ಇದ್ದಂಗೆ. ಆ ತರ ತೆಗೆದುಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಸವರಾಜ ಹೊರಟ್ಟಿ ಅವರು ಈಗ ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು. ಈಗ ಸಭಾಪತಿ ಸಭಾಧ್ಯಕ್ಷ ಸ್ಥಾನ ಇದೆಯಲ್ಲ, ಸಾಂವಿಧಾನಿಕ ಹುದ್ದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪಾಠ ಮಾಡಿದ್ದಾರೆ.